ಮಾಹೇಶ್ವರದ ನರ್ಮದಾ ನದಿಯ ತೀರದಲ್ಲಿ ನಾವಿದ್ದೇವೆ. ಇದು ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಪ್ರತಿಷ್ಠಾಪನೆ ಮಾಡಿರುವಂತಹ ಮಂದಿರದ ಸಮ್ಮುಖದಲ್ಲಿರುವಂತಹ ನದಿಯ ತೀರ. ಇದು ಬಹಳ ಅದ್ಭುತವಾದ ರಮಣೀಯವಾದಂತಹ ಸನ್ನಿವೇಶ. ರಾಣಿ ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿರುವ ಸಾಧನೆ ಬಹಳ ದೊಡ್ಡದು. ಈ ದೇಶದ ಹಲವಾರು ಮಂದಿರಗಳನ್ನು ಅವರು ಪುನಃ ಪ್ರತಿಷ್ಠೆ ಮಾಡಿದ್ದಾರೆ, ಅದರ ಜೀರ್ಣೋದ್ಧಾರ ಮಾಡಿದ್ದಾರೆ. ಕಾಶಿ ವಿಶ್ವನಾಥನ ಮಂದಿರದಿಂದ ಹಿಡಿದು ಬೇರೆ ಬೇರೆ ಮಂದಿರಗಳ ಜೀರ್ಣೋದ್ಧಾರ ಕೂಡ ಮಾಡಿದ್ದಾರೆ. ಅವರು ಪ್ರತಿನಿತ್ಯ ಕಾಶಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲೇ ವಿಶ್ವನಾಥ ಮಂದಿರವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ. ಅತ್ಯಂತ ರಮಣೀಯವಾಗಿದೆ. ಈ ನದಿ ಕೂಡ, ನರ್ಮದೆ ಕೂಡ ತುಂಬ ಸ್ವಚ್ಛವಾಗಿ ಹರಿತಾಳೆ. ನರ್ಮದಾ ಪರಿಕ್ರಮ ಯಾತ್ರೆಯನ್ನು ನಿರಂತರವಾಗಿ ಜನ ಇಲ್ಲಿ ಮಾಡ್ತಾ ಇರ್ತಾರೆ. ತುಂಬ ಶ್ರದ್ಧೆಯಿಂದ ನರ್ಮದೆಯಲ್ಲಿ ಸ್ನಾನ ಮಾಡ್ತಾರೆ. ನರ್ಮದೆಯ ದರ್ಶನವೇ ಪಾಪನಾಶಕಾರಕವಾದ್ದು ಅಂತ ಹೇಳ್ತಾರೆ. ಇಲ್ಲಿ ತಾವು ನೋಡ್ಬೋದು, ತುಂಬ ಸುಂದರವಾಗಿದೆ. ನೇರವಾಗಿ ಅರಮನೆಯಿಂದ ಮಂದಿರಕ್ಕೆ ಬರುವ ಹಾಗೆ ಅವರು ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ.